ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಬಂಧನ ಆಗಿದೆ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ರಾಂಚಿ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಜಾರ್ಖಂಡ್ ಸಿಎಂ ಹೇಮಂತ್ ಸೊರೇನ್ ಅವರನ್ನ ಬಂಧಿಸಿದ್ದಾರೆ. ಭೂ ಹಗರಣ ಸುಳಿಯಲ್ಲಿ ಸಿಲುಕಿದಂತ ಹೇಮಂತ್ ಸೊರೇನ್ ಅವರನ್ನ ಸದ್ಯ ಅರೆಸ್ಟ್ ಮಾಡಲಾಗಿದೆ. ಎರಡನೇ ಬಾರಿ ಜಾರ್ಖಂಡ್ ಸಿಎಂ ಆಗಿದ್ರು ಇವರು. ಈಗಾಗಲೇ ಈ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ 14 ಮಂದಿಯನ್ನ ಬಂಧನ ಮಾಡಲಾಗಿದೆ. ಓರ್ವ IAS ಸಹಿತ ಕೆಲವು ಅಧಿಕಾರಿಗಳು ಕೂಡ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಎರಡನೇ ಬಾರಿಗೆ ಜಾರ್ಖಂಡ್ನ ಮುಖ್ಯಮಂತ್ರಿ ಆಗಿದ್ದಂಥ ಹೇಮಂತ್ ಸೊರೇನ್ ಅವರನ್ನ ಸದ್ಯ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಈ ಭೂ ಹಗರಣ ಸುಳಿಯಲ್ಲಿ ಸಿಲುಕಿದ್ದಂಥ ಹೇಮಂತ್ ಸೊರೇನ್ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಈಗಾಗಲೇ ಇದೇ ಒಂದು ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಏನು 14 ಮಂದಿ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಬಂಧನ ಮಾಡಲಾಗಿತ್ತು. ಇದೀಗ ಜಾರ್ಖಂಡ್ನ ಸಿಎಂ ಹೇಮಂತ್ ಸೊರೇನ್ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಜೊತೆಗೆ ಓರ್ವ IAS ಸಹಿತ ಕೆಲವು ಅಧಿಕಾರಿಗಳು ಕೂಡ ಇದರಲ್ಲಿ ಅರೆಸ್ಟ್ ಆಗಿದ್ದಾರೆ ಅನ್ನುವಂಥ ವಿಚಾರ ತಿಳಿದು ಬರ್ತಾ ಇದೆ. ಇನ್ನು ಹೇಮಂತ್ ಸೊರೇನ್ ಬಂಧನ ಆಗ್ತಾ ಇದ್ದಂತೆ ರಾಜಭವನಕ್ಕೆ ಶಾಸಕರು ಇವತ್ತು ಮಧ್ಯಾಹ್ನದಿಂದ ಸಿಎಂ ಹೇಮಂತ್ ಸೊರೇನ್ ಅವರ ವಿಚಾರಣೆಯನ್ನ ಒಂದ್ ಕಡೆ ನಡೆಸಲಾಗ್ತಾ ಇದೆ. ಹೇಮಂತ್ ಸೊರೇನ್ ಬಂಧನ ಆಗ್ತಾ ಇದ್ದಂತೆ ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಒಂದು ಬೆಳವಣಿಗೆಯನ್ನ ನಾವು ಗಮನಿಸ್ತಾ ಇದ್ದೀವಿ. ವಿಚಾರಣೆಯನ್ನ ಮಾಡಿ ಸಿಎಂ ಸೊರೇನನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ಸೊ ಸಹಜವಾಗಿ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ವಿಚಾರಣೆಯನ್ನ ಇಡಿ ಅಧಿಕಾರಿಗಳು ನಡೆಸಿದ್ದಾರೆ. ಆ ವಿಚಾರಣೆ ಎಲ್ಲ ನಡೆಸಿದ ನಂತರದಲ್ಲಿ ಇಡಿ ಅಧಿಕಾರಿಗಳು ಸಿಎಂ ಸೊರೇನ್ ಅವರನ್ನ ವಶಕ್ಕೆ ಪಡೆದಿದ್ದಾರೆ, ಅಂದ್ರೆ ಬಂಧಿಸಿದ್ದಾರೆ. ಇನ್ನು ಹೇಮಂತ್ ಸೊರೇನ್ ಅವರ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಧ್ಯಾಹ್ನದಿಂದಲೇ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ರು ಇಡಿ ಅಧಿಕಾರಿಗಳು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂತೋಷ್, ಹೇಮಂತ್ ಸೊರೇನ್ ಬಂಧನ ಆಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ, ಏನು ಅಪ್ಡೇಟ್ ಸಿಗ್ತಾ ಇದೆ? ಪ್ರಭು, ಮುಖ್ಯವಾಗಿ ಜಾರ್ಖಂಡ್ ಮುಖ್ಯಮಂತ್ರಿ ಆಗಿರುವಂತಹ ಹೇಮಂತ್ ಸೊರೇನ್ ಅನ್ನ ಈಗ ಕೆಲ ಕ್ಷಣದ ಹಿಂದಷ್ಟೇ ಇಡಿ ಅಧಿಕಾರಿಗಳು ಬಂಧನವನ್ನು ಮಾಡಿರುವಂತದ್ದು. ಮುಖ್ಯವಾಗಿ ಭೂ ಹಗರಣ ಸುಳಿಯಲ್ಲಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಅವರ ಹೆಸರು ತಳಕಾಗ್ತಾ ಇತ್ತು. ಜೊತೆಗೆ ಅಧಿಕಾರಿಗಳು ಅವರಿಗೆ ನೋಟಿಸ್ ಅನ್ನು ಕೊಟ್ಟರು ಕೂಡ ವಿಚಾರಣೆಗೆ ಹಾಜರಾಗಬೇಕು ಅಂತ ನಿಟ್ಟಿನಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂತಹ ಉತ್ತರಿಸುವುದಕ್ಕೆ, ಪ್ರತಿಕ್ರಿಯೆಯನ್ನು ನೀಡುವುದಕ್ಕೆ ಮುಂದಾಗ್ತಿರ್ಲಿಲ್ಲ. ಇದೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿದಂತಹ ಇಡಿ ಅಧಿಕಾರಿಗಳು ಪದೇ 4 ರಿಂದ 5 ಬಾರಿ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿತ್ತು. ಜೊತೆಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಒಬ್ಬ ಮುಖ್ಯಮಂತ್ರಿಯಾದವರು ಕೆಲವೊಂದಿಷ್ಟು ನಿಯಮಗಳ ಅಡಿಯಲ್ಲಿ ಬರ್ತಾರೆ. ಜೊತೆಗೆ ಆ ನಿಯಮಗಳ ಅಡಿಯಲ್ಲಿ ಬಂದಂತ ಸಂದರ್ಭದಲ್ಲಿ ಉತ್ತರವನ್ನು ಕೊಡಬೇಕಾದದ್ದು ಅವರ ಕರ್ತವ್ಯವಾಗಿರುತ್ತೆ. ಇಡೀ ರಾಜ್ಯದ ಪ್ರಜೆಯಾಗಿರ್ತಾರೆ, ಜೊತೆಗೆ ಮೊದಲ ಪ್ರಜೆಯಾಗಿರ್ತಾರೆ. ಅಂತ ಸಂದರ್ಭಗಳಲ್ಲಿ ಅವರು ಇಡೀ ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿರುವಂತಹ ಸಂದರ್ಭದಲ್ಲಿ, ಯಾಕೆಂತ ಹೇಳಿದ್ರೆ ಕೆಲವೊಂದಿಷ್ಟು ಆರೋಪಗಳು ಬಂದಂತಹ ಸಂದರ್ಭದಲ್ಲಿ ಅದಕ್ಕೆ ಉತ್ತರವನ್ನ ನೀಡಬೇಕಾದದ್ದು ಅವರ ಕರ್ತವ್ಯವಾಗಿರುತ್ತೆ. ಅದಕ್ಕೆ ಪ್ರತ್ಯುತ್ತರವಾಗಿ ಯಾವುದೇ ರೀತಿಯಾದಂತಹ ಸಕಾರಾತ್ಮಕ ಉತ್ತರವನ್ನು ಕೊಡೋದಕ್ಕೆ ಅವರು ಮುಂದಾಗಿರುವುದಿಲ್ಲ. ಜೊತೆಗೆ ಇಡಿ ಅಧಿಕಾರಿಗಳಿಗೆ ಒಂದು ರೀತಿಯಾದಂತಹ ಧಮಕಿ ಹಾಕುವ ನಿಟ್ಟಿನಲ್ಲಿ ತಾವೇ ಬಂದು ಈ ಕೆಲವೊಂದಿಷ್ಟು ನಿಗದಿತ ಸಮಯದಲ್ಲಿ ತಮ್ಮ ವಿಚಾರಣೆಯನ್ನ, ಜೊತೆಗೆ ತಮ್ಮ ಮಾಹಿತಿಗಳನ್ನ, ಉತ್ತರವನ್ನ ದಾಖಲಿಸಿಕೊಳ್ಳಿ ಅನ್ನೋ ನಿಟ್ಟಿನಿಂದಾಗಿ ಅವರಿಗೆ ಪ್ರತ್ಯುತ್ತರವನ್ನ ಉತ್ತರದ ಮೂಲಕವಾಗಿ ಅವರು ಬರೆದಿರ್ತಾರೆ. ಆದ್ರೆ ಕೊನೆಗೂ ಕೂಡ ಇವತ್ತು ಅವರನ್ನ ವಿಚಾರಣೆಗೆ ಮಧ್ಯಾಹ್ನ 1 ಗಂಟೆಯ ಆಸ್ಪಾಸ್ನಲ್ಲಿ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಆದ್ರೆ ಅದಕ್ಕೂ ಮುಂಚಿತವಾಗಿ ನಿನ್ನೆ ಅವರಿಗೆ ಸಂಬಂಧಪಟ್ಟಂತ ಬಹುತೇಕ ಕೆಲವೊಂದಿಷ್ಟು ಅಗತ್ಯ ಪ್ರಮುಖವಾದಂತಹ ವಸ್ತುಗಳನ್ನ, ಜೊತೆಗೆ ಸುಮಾರು 36 ಲಕ್ಷ ಹಣವು ಕೂಡ ಅವರ ಮನೆಯಲ್ಲಿ ವಶಕ್ಕೆ ಪಡೆಯಲಾಗಿತ್ತು. ಜೊತೆಗೆ 2 HRV BMW ಕಾರುಗಳನ್ನು ಕೂಡ ವಶಕ್ಕೆ ಪಡೆಯಲಾಗಿತ್ತು. ಈ ನಿಟ್ಟಿನಿಂದಾಗಿ ಇವತ್ತು ಅವರನ್ನ ಸಕಾರಾತ್ಮಕವಾದಂತಹ ವಿಚಾರಣೆಗೆ ಒಳಪಡಿಸಿದ ನಂತರ ಅವರನ್ನ ಬಂಧಿಸುವಂತಹ ಪ್ರಕ್ರಿಯೆಗೆ ಇಡಿ ಅಧಿಕಾರಿಗಳು ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಜೊತೆಗೆ ಮತ್ತು ಒಂದು ಕಡೆ ಈ ರೀತಿಯಾದಂತಹ ಬೆಳವಣಿಗೆಗಳು ನಡೀತಾ ಇದ್ದಾರೆ ಪ್ರಭು. ಹೇಮಂತ್ ಸೊರೇನ್ ಅವರ ಬಂಧನ ಆಗ್ತಿದ್ದಂತೆ ಶಾಸಕರುಗಳು ಇದೀಗ ರಾಜಭವನದತ್ತ ತೆರಳುತ್ತಿರುವ ಬಗ್ಗೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಅಂದ್ರೆ ಕೆಲವೊಂದಿಷ್ಟು ರಾಜ್ಯಪಾಲರುಗಳಿಗೆ ದೂರನ್ನು ಕೊಡುವಂತ ಸಹಜವಾಗಿ ಪಕ್ಷದ ಕಡೆಯಿಂದ, ಜೊತೆಗೆ ಕೆಲವೊಂದಿಷ್ಟು ಸರ್ಕಾರದ ಕಡೆಯಿಂದ ಕೂಡ ಮುಖ್ಯವಾಗುತ್ತೆ. ಈ ನಿಟ್ಟಿನಿಂದಾಗಿ ಈ ರೀತಿಯಾದಂತಹ ರಾಜಕೀಯ ನಡೆಗಳು ಒಂದು ಕಡೆ, ಮತ್ತೊಂದು ಕಡೆ ಮುಖ್ಯಮಂತ್ರಿ ಅವರ ಬಂಧನ ಇದೀಗ ಆ ರಾಜ್ಯದಲ್ಲಿ ಸಾಕಷ್ಟು ರೀತಿಯಾದಂತಹ ಸಂಚಲನವನ್ನ ಹುಟ್ಟುಹಾಕಿದೆ. ಓಕೆ, ಥ್ಯಾಂಕ್ ಯು ಸಂತೋಷ್.